ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್. ಇವತ್ತು ಚಿನಿ ಬರ್ಡೇ. ಸೊ ಇವಾಗ ಟೈಮ್ ಬಂದು 1 ಗಂಟೆ 1:30 2 ಗಂಟೆ ಆಗ್ತಿದೆ ಗಾಯ್ಸ್. ಬೆಳಗ್ಗೆ ಟಿಫನ್ ಮಾಡಿ ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಪಲಾವ್ ಮಾಡಿ, ಪಾಯಸ ಮಾಡಿ, ಅನ್ನ, ರಸ, ಹಪ್ಪಳ ಇಷ್ಟು ಮಾಡಬೇಕು ಗೈಸ್. ಈಗ ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಪೊಂಗಲ್ ಮಾಡಿದ್ದೆ, ಇವಾಗ ಸ್ಟಾರ್ಟ್ ಮಾಡಬೇಕು ಅಡುಗೆ. ಇನ್ನು ಪಾಯಸ ಮಾಡ್ತೀನಿ ಗೈಸ್. ನೋಡಿ ಹೆಂಗೆ ಬರ್ತೀನಿ. ಈಗ ಬನ್ನಿ ಪಾಯಸ ಮಾಡೋಣ. ಪಾಯಸ ಮಾಡಿ ಏನೇನು ಮಾಡ್ತೀನಿ ಇವತ್ತು, ಯಾವ ಥರ ಇರುತ್ತೆ ಸೆಲೆಬ್ರೇಷನ್ ಶೇರ್ ಮಾಡ್ತೀನಿ. ಹೋಗೋಣ. ಎಸ್ ಗೈಸ್, ಇನ್ನು ಪಾಯಸದಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಸ್ಟವ್ ಅಂಟಿಸ್ಕೊಂಡಿದ್ದೀನಿ, ಆಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬಾಟ್ಲ್ ಫುಲ್ ತುಪ್ಪ ಹಾಕ್ತಾಯಿದ್ದೀನಿ. ಫುಲ್ ತುಪ್ಪ ಕಾಯಬೇಕು. ಕಾದ್ಮೇಲೆ ಸಣ್ಣದಾಗೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನಿನ್ನು ನೆನೆಸ್ಬಿಟ್ಟು ಕಟ್ ಮಾಡಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ನಾನು ನೆನೆಸಿಲ್ಲ, ಹಾಗೆ ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ನೆನೆಸ್ಬಿಟ್ಟು ಕಟ್ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದು ಇನ್ನು ಕ್ರಿಸ್ಪಿ ಆಗೋ ಗಂಟ, ಗೋಲ್ಡನ್ ಫ್ರೈ ಆಗೋ ಗಂಟ ಫ್ರೈ ಮಾಡ್ಕೊಬೇಕು. ಈ ಪಾಯಸ ಮಾತ್ರ ಸಖತ್ತಾಗಿ ಬಂದಿತ್ತು, ನೀವು ಟ್ರೈ ಮಾಡಿ. ಇನ್ನು ಇದೆಲ್ಲ ಫುಲ್ ಗೋಲ್ಡನ್ ಕಲರ್ ಬರೋ ಗಂಟ, ಕ್ರಿಸ್ಪಿ ಆಗೋ ಗಂಟ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ಹಾಗೆ ಅದನ್ನೆಲ್ಲ ಎತ್ಕೋತೀನಿ. ಒಂದು ಪ್ಲೇಟಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ರಿಟರ್ನ್ ಎತ್ಕೋತೀನಿ. ಎಸ್ ಗೈಸ್ ನೋಡಿ, ಈಗ ಕ್ಲೀನಾಗಿ ಫ್ರೈ ಆಗಿದೆ. ಈ ಥರ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು. ಕ್ರಿಸ್ಪಿನೆಸ್ ಎಲ್ಲ ಕ್ಲೀನಾಗಿ ಬರಬೇಕು. ಈಗ ಅದನ್ನೆಲ್ಲ ತೆಗೆದು ಒಂದು ಕಂಟೈನರ್ಗೆ ಹಾಕೋತಾ ಇದ್ದೀನಿ, ಒಂದು ಪ್ಲೇಟಿಗೆ. ಪಾಯಸ ಮಾತ್ರ ತುಂಬ ಚೆನ್ನಾಗಿತ್ತು, ನೀವು ಒಂದ್ಸಲ ಟ್ರೈ ಮಾಡಿ. ಇನ್ನು ಈ ಪ್ಲೇಟ್ಗೆಲ್ಲ ಎತ್ತಿಟ್ಕೊಂಡೆ ಡ್ರೈ ಫ್ರೂಟ್ಸು. ನಾನಿಲ್ಲ ಅದೇ ಪಾತ್ರೆಗೇ 2 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಇದು ಆರೆಂಜ್ ಕಲರ್ ಹಾಲು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿರುತ್ತೆ ಹಾಲು. ಇದು ಸ್ವಲ್ಪ ನೀರಾಗಿರುತ್ತೆ. ಆದರೆ ಹಾಲು ಬ್ಲೂ ಕಲರ್ ಪ್ಯಾಕೆಟೇ ತಂದಿದ್ರು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅದನ್ನೇ ಹಾಕಿ 2 ಲೀಟರ್ಸ್ ಹಾಲು, ಒಂದು 10ರಿಂದ 15 ಜನಕ್ಕೆ ಮಾಡ್ತಾಯಿದ್ದೀನಿ ಪಾಯಸನ. 2 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹಾಲು ಕಾಯಿಸ್ಬೇಕು, ನೀರು ಚೂರು ಹಾಕ್ಬಾರ್ದು. ನೀರು ಹಾಕಲ್ಲ ಆ್ಯಕ್ಚುಲಿ, ನಾನು ಹಾಲು ಕಮ್ಮಿ ಆಯಿತು ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡೆ. ಆಮೇಲೆ ನೀರು ಹಾಕದೆ ಮಾಡಿದ್ರೆ ಒಂದೇ ಒಂದು ಗ್ಲಾಸ್, ಚಿಕ್ಕ ಗ್ಲಾಸಲ್ಲಿ ನೀರು ಹಾಕಿದ್ರೆ ಸಾಕು. ಆವಾಗೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು ಹಾಲು. ಇನ್ನು ಕೋವಾ ಅದೆಲ್ಲ ಹಾಕ್ತಾರಲ್ಲ, ಅದೆಲ್ಲ ಹಾಕೋ ಅವಶ್ಯಕತೆನೇ ಇಲ್ಲ. ಪಾಯಸ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಹಾಲಿಗೆ ನೀರು ಹಾಕ್ದಿರ ಪಾಯಸ ಮಾಡಿದ್ರೆ, ಗಟ್ಟಿ ಹಾಲಲ್ಲಿ. ಇನ್ನು 4 ಪ್ಯಾಕೆಟ್ ಹಾಲು ಹಾಕ್ತಾಯಿದ್ದೀನಿ. ಅರ್ಧ ಲೀಟ್ರ್ 4 ಪ್ಯಾಕೆಟ್ ಹಾಲು ಹಾಕಿದ್ದೀನಿ. ಈಗ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಫುಲ್ ಕುದಿ ಬರಬೇಕು. ಕ್ಲೀನಾಗಿ ಹಾಲು ಕಾಯ್ಬೇಕು. ನೋಡಿ, ಇಷ್ಟೇ ನೀರು ಹಾಕೋದು, ಅಷ್ಟು ನೀರು ಹಾಕಿದ್ರೆ ಸಾಕು. ಇನ್ನು ಆರೆಂಜ್ ಕಲರ್ ಪ್ಯಾಕೆಟ್ ಹಾಲು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಲು ಗಟ್ಟಿ ಇದ್ದರೆ ಚೆನ್ನಾಗಿ ಬರುತ್ತೆ ಪಾಯಸ. ನೋಡಿ, ಸಕ್ಕರೆ ಹಾಕ್ತಾಯಿದ್ದೀನಿ. ಈಗ 1 kgಯಲ್ಲಿ ಚೂರು ಮಿಕ್ಕಿಸ್ಕೊಂಡೆ ನಾನು. ಒಂದು 3/4 kg, ಮುಕ್ಕಾಲ್ಗಿಂತ ಇನ್ನು ಸ್ವಲ್ಪ ಜಾಸ್ತಿನೇ ಅಷ್ಟು ಹಾಕಿದ್ದೀನಿ ಸಕ್ಕರೆ. ಹಾಕಿ ನೋಡಿ, ಈ ಥರ ಕ್ಲೀನಾಗಿ ಹಾಲು ಕುದಿ ಬರಬೇಕು. ಸೈಡಲ್ಲೆಲ್ಲ ಬರುತ್ತಲ್ಲ, ಅದು ಒಂಥರ ಕೆನೆ ಅದೆಲ್ಲ ಎತ್ತಿ ತಿರ್ಗಾ ಹಂಗೆ ಕಲಿಸ್ತಾ ಪಾಯಸ ಒಳಗಡೆನೇ ಹಾಕಬೇಕು. ಸೊ ದಟ್ ಪಾಯಸ ಟೇಸ್ಟಿಯಾಗಿ ಬರುತ್ತೆ, ಸ್ವಲ್ಪ ತಿಕ್ನೆಸ್ ಇರುತ್ತೆ. ಇನ್ನೊಂದು ಶಾವಿಗೆ, ಯಾವ ಶಾವಿಗೆ ಯೂಸ್ ಮಾಡಿದೆ ಅಂದರೆ, ನಾನು ತುಂಬ ಸಣ್ಣಗೆ ಬರುತ್ತಲ್ಲ ನೋಡಿ, ಈ ಥರ ಇದೆ ಶಾವಿಗೆ. ಈ ಶಾವಿಗೆ ಮಾತ್ರ ಸೂಪರಾಗಿರುತ್ತೆ, ಇದೇ ಯೂಸ್ ಮಾಡಿ ಪಾಯಸಗೆಲ್ಲ. ನಾನು ಫಸ್ಟ್ ಟೈಮ್ ಈ ಶಾವಿಗೆನ ಟ್ರೈ ಮಾಡಿದ್ದು. ಸಿಕ್ಕಾಬಡೆ ಚೆನ್ನಾಗಿ ಬಂದಿತ್ತು ಪಾಯಸ. ಮುಸ್ಲಿಮ್ಸ್ ಅವರೆಲ್ಲ ಇದೇ ಶಾವಿಗೆನ ಯೂಸ್ ಮಾಡೋದು ಪಾಯಸಗೆ. ಇದನ್ನೇನು ಜಾಸ್ತಿ ಹೊತ್ತು ಕುದಿಸ್ಬೇಕು, ಬೇಯಿಸ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನೋಡಿ, ಇಷ್ಟೇ ಪಾಯಸ. ಇನ್ನು ಇಷ್ಟೇ ಪಾಯಸ. ಇನ್ನು ಅದು ಹಾಲೆಲ್ಲ ಕುದಿದ್ಮೇಲೆ ಅದು ಶಾವಿಗೆ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ರೆ ಪಾಯಸ ಆಗೋಯಿತು. ನಾನು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡೇ ಇಲ್ಲ, ಮರ್ತೋದೆ. ಪಾಯಸ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ. ನನ್ನ ಬ್ಯಾಡ್ ಲಕ್ಕು ಏನೋ, ನಾನು ಪಲಾವ್ ಕೂಡ ಲಾಸ್ಟಲ್ಲಿ ಶೂಟ್ ಮಾಡಿಲ್ಲ ವೀಡಿಯೋನ. ಪಾಯಸನೂ ಹಂಗೆ ಆಗೋಯಿತು. ಈಗ ಪಲಾವ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಬಾಣಲಿಯಲ್ಲಿ. ಎಣ್ಣೆ ಕಾಯೋಕ್ಕಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಸ್ವಲ್ಪ ಏಲಕ್ಕಿ, ಲವಂಗ, ಕಲ್ಲುವ್ವ, ಎಲ್ಲ ಥರ ಸ್ಪೈಸಸ್ ಚೂರು ಹಾಕಿ ಕಾಯಿಸ್ಕೊತಾ ಇದ್ದೀನಿ. ನೋಡಿ, 20 ಜನಕ್ಕೆ ಆಗೋಷ್ಟು ಪಲಾವ್ ಮಾಡ್ತಾಯಿದ್ದೀನಿ ಇಲ್ಲಿ. ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಕ್ಲೀನಾಗಿ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5ರಿಂದ 6 ಬೆಳ್ಳುಳ್ಳಿ
ಯೂಸ್ ಮಾಡಿದ್ದೀನಿ. ಒಂದು 4-5 ಇಂಚಾಗಷ್ಟು ಶುಂಠಿ ನಾ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ತೊಳೆದು ಕಟ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ ಬಾಣಲಿಗೆ ಹಾಕಿ. ಈ ಥರ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಪಲಾವ್ಗೆ. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು. ಪಲಾವ್ಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಖಾರನೂ ಚೆನ್ನಾಗಿರುತ್ತೆ. ನಾವು ಖಾರದ ಪುಡಿ ಕೂಡ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಇಷ್ಟ ಆಗೋಲ್ಲ ಅಸಿಡಿಟಿ ಅನ್ನೋರು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋದ್ರಿಂದ ಆ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ. ಸ್ಕಿಪ್ ಮಾಡಿಕೊಂಡ್ರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು. ಈಗ ಒಂದು 3/4 ಕಟ್ಟಾಗಷ್ಟು ಕೊತ್ತಂಬರಿ, ಅರ್ಧ ಕಟ್ಟಾಗಷ್ಟು ಪುದೀನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕರೆಕ್ಟಾಗಿ 20-25 ಜನಕ್ಕಾಗಷ್ಟು ಪಲಾವ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗೋ ಗಂಟ ಫ್ರೈ ಮಾಡ್ಕೊಬೇಕು. ಒಂಚೂರು ಕೊತ್ತಂಬರಿ ಎಲ್ಲ ಒಂಚೂರು ಫ್ರೈ ಆಗಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಇವಾಗ ಒಂದು ಫುಲ್ ದೊಡ್ಡ ತೆಂಗಿನಕಾಯಿ ಆಗಷ್ಟು ತೆಂಗಿನಕಾಯಿನ ಪೀಸಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 kg ಆಗಷ್ಟು ಎಣ್ಣೆ ಫುಲ್ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಇನ್ನು ಎಣ್ಣೆ ಬೇಕು ಅಂದರೂ ಕೂಡ ಆ್ಯಡ್ ಮಾಡ್ಕೊಬೋದು. ಮತ್ತು ತುಪ್ಪ ಒಂದು 45 ರೂಪಾಯಿದು ಬಾಟ್ಲ್ ಬರುತ್ತಲ್ಲ, ಅದು ಫುಲ್ಲು ಹಾಕ್ಕೋತಾ ಇದ್ದೀನಿ ತುಪ್ಪ. ಇನ್ನು ಅದಕ್ಕೆ ನಾನು ಸ್ವಲ್ಪ ನೋಡಿ ಈ ಪ್ಯಾಕೆಟ್ ಫುಲ್ಲು 45 ರುಪೀಸ್ದು ಪ್ಯಾಕೆಟ್ ಫುಲ್ಲು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಇಷ್ಟ ಇಲ್ದಿರೋರು ಕೂಡ ಸ್ಕಿಪ್ ಮಾಡ್ಕೊಬೋದು, ಆಪ್ಷನಲ್ ತುಪ್ಪ. ಬಟ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ದಟ್ ನಾನು ತುಪ್ಪ ಹಾಕಿದ್ದೀನಿ. ಇಲ್ಲಿ ಒಂದು ಅರ್ಧ ಪ್ಯಾಕೆಟ್ ಹಾಕಿದ್ದೀನಿ. ಇನ್ನರ್ಧ ಪ್ಯಾಕೆಟು ನಾನು ರೈಸ್ ಮೇಲೆ ಹಾಕ್ತೀನಿ. ನೋಡಿ ಈಗ ಚೆನ್ನಾಗೆ ಕಾಯಬೇಕು. ಎಣ್ಣೆ ಮತ್ತು ತುಪ್ಪ ಹಾಕಿದ್ದೀನಿ. ಈಗ ಚೆನ್ನಾಗಿ ಕಾಯಲಿ. ನಾನಿಲ್ಲಿ ಡಾಲ್ಡಾ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ಪ್ಯಾಕೆಟು ವನಸ್ಪತಿ ಡಾಲ್ಡಾ ಬರುತ್ತಲ್ಲ, ಅದರಲ್ಲಿ ಅರ್ಧ ಡಾಲ್ಡಾ ಆಗಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಮ್ಮಿ ಅನ್ನಿಸ್ತು ನನಗೆ, ಸ್ವಲ್ಪ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಎಣ್ಣೆ. ಈ ಪಲಾವ್ ಐಟಮ್ಸ್ಗೆ, ರೈಸ್ ಐಟಮ್ಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ. 1 kg ಮೇಲೆ ಒಂದು 5-6 ಟೇಬಲ್ ಸ್ಪೂನ್ ಆಗಷ್ಟು ಎಕ್ಸ್ಟ್ರಾ ಎಣ್ಣೆ ಹಾಕ್ಕೊಂಡೆ. ಇವಾಗ ಡಾಲ್ಡಾ ಕೂಡ ಆ್ಯಡ್ ಮಾಡ್ತೀನಿ. ನೋಡಿ ಇನ್ನು ಡಾಲ್ಡಾ ಹಾಕ್ಕೋತಾ ಇದ್ದೀನಿ. ಡಾಲ್ಡಾ ಒಂದು ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟ್ ಹಾಕ್ಕೋತಾ ಇದ್ದೀನಿ. ಇನ್ನು ಡಾಲ್ಡಾ, ಎಣ್ಣೆ, ತುಪ್ಪ ಎಲ್ಲ ಕರಗಿದ್ಮೇಲೆ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಕಸೂರಿ ಮೇಥಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಪಲಾವ್ ಎಲೆ, ಕಲ್ಲುವ್ವ, ಎಲ್ಲ ಥರ ಸ್ಪೈಸಸ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೋಂಪು, ಜೀರಿಗೆ ಎಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ಪೈಸಸ್ ಎಲ್ಲ ಸ್ವಲ್ಪ ಸ್ಮೆಲ್ ಬರೋ ಗಂಟ, ಸ್ವಲ್ಪ ಗೋಲ್ಡಿಶಾಗಿ ಆಗೋ ಗಂಟ ಫ್ರೈ ಮಾಡ್ಕೋಬೇಕು. ಸ್ಮೆಲ್ ಬರುತ್ತೆ ನಮಗೆ, ಅದು ಸ್ಮೆಲ್ ಬಂದಾಗ ಇದು ಫ್ರೈ ಆಗಿದೆ ಅಂತ. ಸೊ ದಟ್ ಸ್ಮೆಲ್ ಬರೋವರೆಗೂ ಫ್ರೈ ಮಾಡಿಕೊಂಡೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬಾರ್ದು. ಸ್ಪೈಸಸ್ ಹಾಕಿದಾಗ ಸೀದೋದ್ರೆ ಅದು ಫ್ಲೇವರ್ ಚೇಂಜ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ಮೆಲ್ ಬರೋ ಗಂಟ ಫ್ರೈ ಮಾಡಿಕೊಂಡೆ. ಈಗ ಸ್ಮೆಲ್ ಬಂದಮೇಲೆ ಈರುಳ್ಳಿ ಹಚ್ಚಿಟ್ಕೊಂಡೆ. ಉದ್ದುದ್ದಕ್ಕೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 20 ಮೆಂಬರ್ಸ್ಗೆ ಆಗೋಷ್ಟು ಅಳತೆಯಲ್ಲಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಒಂದು 7-8 ಈರುಳ್ಳಿನ ಕಟ್ ಮಾಡಿಕೊಂಡೆ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಆದಮೇಲೆ ಒಂದು ದೊಡ್ಡ ಸೈಜ್ ಟೊಮೆಟೊ, ಒಂದು 5-6 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೇನು. ಆ ಟೊಮೆಟೊ ಕೂಡ ಹಾಕಿ, ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಬೇಗ ಬೇಯಬೇಕು ಟೊಮೆಟೊ ಅಂದರೆ. ಸ್ಪೈಸಸ್ ಹಾಕಬೇಕು, ಉಪ್ಪು, ಖಾರ ಅದೆಲ್ಲ ಹಾಕ್ತೀನಿ. ನೋಡಿ ಈಗ ಹಾಕ್ಕೊಂಡಿದ್ದೀನಿ ಟೊಮೆಟೊ. ಒಂದು 5-6 ಟೊಮೆಟೊ, ಒಂದು ಮೀಡಿಯಮ್ ಸೈಜು, ಸ್ವಲ್ಪ ದಪ್ಪ ಇರೋ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ನಾನು ಇಲ್ಲಿ ರುಬ್ಬಕ್ಕೆ ಹಾಕಿಲ್ಲ, ಈರುಳ್ಳಿನೂ ಅಷ್ಟೇ ರುಬ್ಬಕ್ಕೆ ಹಾಕಿಲ್ಲ, ಡೈರೆಕ್ಟ್ ಕಟ್ ಮಾಡಿ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಈಗ ಅರಿಶಿನ, ಖಾರದ ಪುಡಿ, ಉಪ್ಪು, ಧನಿಯಾ ಪೌಡರು, ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ದೀವಿ, ಖಾರಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು, ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಅಂತ. ನಾನಿಲ್ಲಿ ಸ್ವಲ್ಪ 2 ಟೇಬಲ್ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಥರ ಮಸಾಲೆನೂ ಹಾಕ್ತಾಯಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡರು, ಎಲ್ಲ ಮಸಾಲೆನೂ ಆ್ಯಡ್ ಮಾಡಿ ಟೊಮೆಟೊ ಫುಲ್ ಸಾಫ್ಟಾಗೋ ಗಂಟ, ಅದರ ಸಿಪ್ಪೆ ಬಿಡೋ ಗಂಟ ಎಣ್ಣೆಯಲ್ಲಿ ಕ್ಲೀನಾಗೆ ಡೀಪ್ ಫ್ರೈ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲ್ಲರು ಅಂತ. ಈ ಥರ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ.
ಇವಾಗೆ ಉಪ್ಪು ಹಾಕೋದ್ರಿಂದ ತರಕಾರಿಗೆಲ್ಲ ಇವಾಗ ಟೊಮೆಟೊ ಫ್ರೈ ಆದಮೇಲೆ ತರಕಾರಿ ಹಾಕ್ತೀನಿ. ಆವಾಗ ಉಪ್ಪೆಲ್ಲ ತರಕಾರಿಗೂ ಹಿಡಿಯುತ್ತೆ. ಉಪ್ಪೆಲ್ಲ ನೋಡಿಕೊಂಡು ಎಲ್ಲ ಥರ ಸ್ಪೈಸಸ್ ಹಾಕಿದ್ದೀನಿ ನಾನಿಲ್ಲಿ. ನೋಡಿ, ಇದು ಬಂದುಬಿಟ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಎಲ್ಲ ಒಂದು ಸ್ವಲ್ಪ ಧನಿಯಾ ಟೇಬಲ್ ಸ್ಪೂನ್ 2 ಸ್ಪೂನು, ಖಾರದ ಪುಡಿ 2 ಸ್ಪೂನು, ಅರಿಶಿನ 1/4 ಟೇಬಲ್ ಸ್ಪೂನು, ಗರಂ ಮಸಾಲ 1 ಟೇಬಲ್ ಸ್ಪೂನು. ಸ್ವಲ್ಪ ಸ್ಪೈಸಿ ಆಗಿದ್ರೇ ಪಲಾವ್ ಟೇಸ್ಟ್ ಇರುತ್ತೆ. ಎಲ್ಲ ಥರ ಮಸಾಲೆ ಹಾಕ್ಕೊಂಡು ಟೊಮೆಟೊ ಫುಲ್ಲು ಸಾಫ್ಟಾಗಿ ಫ್ರೈ ಆಗೋ ಗಂಟ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಸಾಫ್ಟಾಗಿ ಫ್ರೈ ಆಗಬೇಕು. ಟೊಮೆಟೊ ಹಸಿ ಸ್ಮೆಲ್ಲೆಲ್ಲ ಹೋಗೋ ಗಂಟ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು. ನೋಡಿ, ಈ ಥರ. ಇನ್ನೊಂದು ಪಲಾವ್ ಕ್ಲಿಪ್ಪಿಂಗ್ಸು ಕೂಡ ಮಿಸ್ ಆಗೋಗಿದೆ. ನಾನು ಬರೀ ಮಸಾಲೆ ಹಾಕೋ ಗಂಟ ಮಾತ್ರ ವೀಡಿಯೋ ಮಾಡಿದ್ದೀನಿ. ಮಸಾಲೆ ಹಾಕಿದ್ಮೇಲೆ ತರಕಾರಿ ಹಾಕೋದು ಕೂಡ ವೀಡಿಯೋ ಮಾಡಿಲ್ಲ ನಾನು. ನೋಡಿ, ತರಕಾರಿ ಎಲ್ಲ ಹಾಕಿದ್ಮೇಲೆ ವೀಡಿಯೋ ಮಾಡ್ಕೋತಾ ಇದ್ದೀನಿ. ನೋಡಿ, ತರಕಾರಿ ಎಲ್ಲ ಹಾಕಿದ್ದೀನಿ. ತರಕಾರಿಗೆಲ್ಲ ಉಪ್ಪೆಲ್ಲ ಆಲ್ರೆಡಿ ಹಾಕಿದ್ದೀನಿ. ಸೊ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕು ಅಂದರೆ ಫಸ್ಟೇ ಉಪ್ಪು ಹಾಕಬೇಕು ತರಕಾರಿ ಬೇಯೋವಾಗೇ. ಈಗ ಇದು ಆಗಲೇ ರುಬ್ಕೊಂಡಿದ್ನಲ್ಲ ಮಸಾಲ, ತೆಂಗಿನಕಾಯಿ, ಪುದೀನ, ಜೀರಿಗೆ ಅದೆಲ್ಲ ಆ ಮಸಾಲೆ ಫುಲ್ಲು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ನಾನು ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು. ಇನ್ನು ಮುಂದಕ್ಕೆ ಹೇಗೆ ಏನಾಯಿತು ಏನು ಅಂತಲೇ ವೀಡಿಯೋ ಮಾಡಿಲ್ಲ. ಅದು ಪಲಾವ್ ಹೇಗೆ ಬಂತು ಅಂತಲೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಮಾತ್ರ ಪಲಾವ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಪಾಯಸ ಕೂಡ ಅಲ್ಟಿಮೇಟಾಗಿ ಬಂದಿತ್ತು. ಇನ್ನು ಇದಕ್ಕೆ ನಾನಿಲ್ಲಿ 4.5 kg ಆಗೋಷ್ಟು ಅಕ್ಕಿ ಹಾಕಿದ್ದೆ. ಅಕ್ಕಿ ಹಾಕಿ ಮಾಡಿದ್ದೆ 20 ಜನಕ್ಕಾಗಷ್ಟು. ಎಲ್ಲ ಮಸಾಲೆನೂ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಅಕ್ಕಿ ಹಾಕಿ ಬೇಯಿಸ್ಕೊಂಡಿದ್ದೆ ಅಷ್ಟೇ ಗೈಸ್. ಆ ವಿಡಿಯೋ ಮಾಡೋಕ್ಕಾಗಿಲ್ಲ, ಟೈಮ್ ಸಿಕ್ಕಿಲ್ಲ. ಫೋನಲ್ಲಿ ಚಾರ್ಜ್ ಆಗೋಗಿತ್ತು, ಮರ್ತೋಯ್ತು. ಏನೋ ಟೆನ್ಷನ್, ಬೇಗ ಆಗಬೇಕು ಬರ್ತಾರೆ ಅಂತ, ಲೇಟಾಗಿ ಹೋಗುತ್ತೆ ಅಂತ ಟೆನ್ಷನಲ್ಲೇ ಮಾಡಿದೆ. ಬಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಯಾವುದು ತೊಗೊಳಕ್ಕಾಗಿಲ್ಲ. ಸೊ ನಾನು ಹೇಗಿತ್ತು ಆ ಡೇಯಲ್ಲಿ ಬ್ಯುಸಿ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ನೋಡಿ, ಇಷ್ಟೇ ಮಾಡಿದ್ದು ನಾನು ವೀಡಿಯೋಸು, ಇದಕ್ಕೆ ಮೇಲೆ ಮಾಡಿಲ್ಲ. ಸೊ ಮಾಡಿದ್ದೆ ನಾನು ಅಡುಗೆ ಎಲ್ಲ. ತಿರ್ಗಾ ವೈಟ್ ರೈಸು, ರಸಮ್ ಕೂಡ ಮಾಡಿದ್ದೆ ಇದ್ರ ಜೊತೆ. ಇಷ್ಟೇ ಗೈಸ್ ನಾನು ಮಾಡಿದ್ದು ಅಡುಗೆ. ಪಲಾವು, ಪಾಯಸ, ವೈಟ್ ರೈಸು, ರಸಮ್ಮು ಇಷ್ಟು ಮಾಡಿದ್ದೆ. ಇನ್ನು ಇದು ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕಾಯಿಸ್ಕೊಂಡು ಇದಕ್ಕೆ ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅಳತೆ ಪ್ರಕಾರ 1 ಗ್ಲಾಸಿಗೆ 2 ಗ್ಲಾಸ್ ನೀರಾಗಷ್ಟು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಚೆನ್ನಾಗಿ ಬೆಂದಿತ್ತು ಎಲ್ಲ. ತುಂಬ ಚೆನ್ನಾಗಾಗಿತ್ತು ಪಲಾವು. ವೀಡಿಯೋ ಮಾತ್ರ ಆಗಿಲ್ಲ. ಇನ್ನು ಸಾಯಂಕಾಲ ಕೇಕ್ ಕಟ್ಟಿಂಗ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಗೈಸ್. ಮಾಡಿದಷ್ಟೇ ಬರ್ತಡೆ ಅಷ್ಟು ಕಂಡು 4 years old. 4 years old. Oi. Happy birthday. Happy birthday to you. Happy birthday to you. ಇದೆ ಕಚ್ಚಸ್ ಮತ್ತೆ happy birthday. ಇಲ್ಲಿ ಕಟ್ ಮಾಡಲ್ಲ. ಇಲ್ಲಿ ಎಡ್ಜಲ್ಲಿ ಇಲ್ಲಿ ಹಂಗೆ ಬಿಡು, ಕಟ್ ಮಾಡ್ತಾಳೆ. ನಿಧಾನ. ಹಂಗೆ ಕಟ್ ಮಾಡೋದು. ಹಿಡ್ಕೊಂಡ್ಲಿ ಕಟ್ ಮಾಡು. ಕಟ್ ಮಾಡಿಸ್ತೀರಿ ಮಮ್ಮಿ ನೀಟಾಗಿ. ಟಿಶ್ಯೂ పేపర్ ఉండే కదా ఆ పక్కలో ఉంది మమ్మీ ಬ್ಯಾಕ್ ನೋಡು ಚಿನ್ನಿ ನಗಕ ಐತೆ ಅದು ಏರ್ಬೇಡ ಅಪೂರ್ವ. ಗೈಸ್, ಈ ರೀತಿ ಇತ್ತು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಚಿನ್ನಿದು. ಏನೆಲ್ಲ ಹತ್ರವಾಗಿ ಲೇಟ್ ಆಯಿತು, ಬಲೂನ್ ಡೆಕೋರೇಷನ್ ಎಲ್ಲ ಸ್ವಲ್ಪ. ಸೊ ಹಾಗೆ ಎಲ್ಲ ಮಾಡಿದ್ವಿ. ನೋಡಿ, ಇದು ಸ್ಟಿಚ್ ಮಾಡಿರೋ ಡ್ರೆಸ್ಸು ಹೇಗಿದೆ ಅಂತ
ಆ ವಿಡಿಯೋ ಹೇಗೆ ಹೊಲಿದ್ಲು ಅಂತ ಅದು ಕೂಡ ಹಾಕಿದ್ದೀನಿ, ಚೆಕ್ ಮಾಡಿ. ನೈಸ್ ಗೈಸ್, ಇಷ್ಟ ಆಗಿತ್ತು ನನ್ನ ಈ ದಿನದ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್, ಮರಿದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬಾಯ್.